ಮಳೆಗಾಲ ಬಂತೆಂದ್ರೆ ಸಾಕು, ಗಾಳ ಹಾಕಿ ಮೀನು ಹಿಡಿಯುವ ಬೇಟೆ ಶುರುವಾಗುತ್ತೆ. ಹೊಳೆ, ನದಿಗಳ ದಂಡೆ, ಸೇತುವೆಯ ಮೇಲೆ ನಿಂತು ಗಾಳ ಹಾಕಿ ಮೀನು ಹಿಡಿಯುವ ಸಂಭ್ರಮದಲ್ಲಿ ತೊಡಗಿಕೊಳ್ತಾರೆ. ಇದನ್ನ ಕೆಲವರು ಹವ್ಯಾಸಕ್ಕಾಗಿ ಮಾಡಿದ್ರೆ, ಇನ್ನು ಕೆಲವರು ಜೀವನೋಪಾಯಕ್ಕಾಗಿ ಮಾಡ್ತಾರೆ. ಜೂನ್ ಹಾಗೂ ಜುಲೈ 2 ತಿಂಗಳುಗಳ ಕಾಲ ಯಾಂತ್ರಿಕ ಮೀನುಗಾರಿಕೆಗೆ ನಿಷೇಧವಿದ್ದು, ಸಮುದ್ರದ ತಾಜಾ ಮೀನುಗಳು ಸಿಗೋದಿಲ್ಲ. ಈ ಸಲ ನಾಡದೋಣಿ ಮೀನುಗಾರಿಕೆಯು ವಿಳಂಬವಾಗಿದ್ದು, ಮಾರುಕಟ್ಟೆಯಲ್ಲಿ ಮೀನಿಗೆ ಬರ ಉಂಟಾಗಿದೆ. ಹೀಗಾಗಿ ಹೊಳೆ, ನದಿಗಳ ಮೀನುಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಮೀನಿನ ಕೊರತೆ ಇದೆ. ಹೊರ ರಾಜ್ಯಗಳಿಂದ ಮೀನುಗಳು ಬಂದರೂ ಅವು ಅಷ್ಟು ಫ್ರೆಶ್ ಆಗಿಲ್ಲ. ಅಲ್ಲದೆ ದರ ಕೂಡ ದುಬಾರಿಯಾಗಿದೆ. ಆದ್ದರಿಂದ ಹೊಳೆ ಮೀನಿಗೆ ಭಾರಿ ಬೇಡಿಕೆ ಬಂದಿದೆ. ಹೊಳೆ ಮೀನಿನ ರುಚಿ ಅರಿತವರು ಈ ಮೀನು ಖರೀದಿಗೆ ಮುಗಿಬೀಳ್ತಾರೆ. ಅದರಲ್ಲೂ ಮರಿಮುಗುಡು, ಮಡಂಜಿ, ಇರ್ಪೆ, ಮಟ್ಟೆ, ಚೀಂಕಡೆ ಮೀನುಗಳಿಗಂತೂ ಎಲ್ಲಿಲ್ಲದ ಬೇಡಿಕೆ ಇದೆ.